ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1/9/2026ಕ್ಕೆ ನಡೆದಿರ್ತಕ್ಕಂಥ ವಿಜ್ಞಾನ ವಿಷಯದ ಸಂಪೂರ್ಣ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನೀವು ನಡೆದಿರ್ತಕ್ಕಂಥ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳನ್ನು ಸಹಿತ ಹಾಕಿದ್ದೀನಿ. ಸೊ ಇದು ಕೂಡ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ಬಟ್ ಭೌತ ವಿಜ್ಞಾನ ಮಾತ್ರ ಇತ್ತು. ಸೊ ವಿವರ್ ರಿಕ್ವೆಸ್ಟ್ ಇತ್ತು, ಸರ್ ತುಂಬಾ ಡೀಟೇಲ್ ಆಗಿ ಕೊಡಿ ಅಂತಂದಾಗ ಇವಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಮೂರನ್ನು ಕೂಡ ನೋಡೋಣ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಭಾಗ ಎ, ಭೌತ ವಿಜ್ಞಾನ. ಫಸ್ಟ್ ಒನ್, ವಿಭವಾಂತರದ SI ಏಕಮಾನ ಅಂತ ಕೇಳಿದ್ದಾರೆ. ಸೊ ವಿಭವಾಂತರದ SI ಏಕಮಾನ ಬಂದುಬಿಟ್ಟು ವೋಲ್ಟ್ ಈಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಕಾಂತಕ್ಷೇತ್ರದಲ್ಲಿ ಏನಿದೆ ಅಂತ ಕೇಳಿದರು. C ಮತ್ತು R ಅಂತ ಕೊಟ್ಟಿದ್ದಾರೆ. ಅದರಲ್ಲಿ PQನಲ್ಲಿರ್ತಕ್ಕಂಥ ಕಾಂತಕ್ಷೇತ್ರ ಹೇಗಿದೆ ಅಂತ ಕೇಳಿದರು. ಆಪ್ಷನ್ ಡಿ, P ಮತ್ತು Qಗಳಲ್ಲಿ ಸಮನಾಗಿದೆ ಕಾಂತಕ್ಷೇತ್ರ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು 1 ಮಾರ್ಕರಲ್ಲಿ ಚಿತ್ರದಲ್ಲಿ R1 ಮತ್ತು R2 ಕೋನಗಳಲ್ಲಿ ಯಾವ ಕೋನ ದೊಡ್ಡದಾಗಿದೆ ಅಂತ ಕೇಳಿದ್ದಾರೆ. ಸೊ ಏನಾಗಿದೆಪ್ಪ ಅಂತಂದರೆ ಕೋನ R2 ದೊಡ್ಡದಾಗಿದೆ ಅಥವಾ ಕೋನ R2 R1 ಕೋನಗಿಂತ ದೊಡ್ಡದಾಗಿರ್ತದೆ. ಸೊ ಕಾರಣ, ಈ ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಿದಾಗ ಅದು ಲಂಬದಿಂದ ದೂರಕ್ಕೆ ಸರಿತದೆ. ಆದ್ದರಿಂದ ನಿರ್ಗಮನ ಕೋನ ವಕ್ರೀಭವನ ಕೋನಕ್ಕಿಂತ ಹೆಚ್ಚಿರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್, ಎಸ್, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೀರಿ ಅಂತ ಕೇಳಿದರು. ರಿಯೋಸ್ಟಾಟ್ ಅಂತ ಕೇಳಿದ್ದಾರೆ. ಸೊ ರಿಯೋಸ್ಟಾಟನ್ನು ಈ ರೀತಿ ಬರೀಬೇಕು. ಸೇರ್ಪಡೆ ಇಲ್ಲದ ದಾಟಿದ ತಂತಿಗಳನ್ನು ಈ ಥರನಾಗಿರ್ತಕ್ಕಂಥ ಒಂದು ಸಿಂಬಾಲ್ಗಳ ಸಂಕೇತವನ್ನು ಬರೀಬೇಕಿತ್ತು. ನೆಕ್ಸ್ಟ್ 2 ಮಾರ್ಕರ್ ಕ್ವಶನ್, ಎಸ್, ಕೆಳಗಿನ ದೃಷ್ಟಿ ದೋಷವನ್ನು ಹೆಸರಿಸಬೇಕು ಚಿತ್ರದಲ್ಲಿರೋದನ್ನು, ಮತ್ತು ಅದು ಯಾವ ಮೊಸರದಿಂದ ಸರಿಪಡಿಸ್ತೀವಿ ಅಂತ ಕೇಳಿದ್ದಾರೆ. ಚಿತ್ರ ನೋಡಿದರೆ ಗೊತ್ತಾಗ್ತದೆ ಇದು ಸಮೀಪ ದೃಷ್ಟಿ ದೋಷ ಅಂತ ಇದೆ. ಸೊ ಇದನ್ನು ನಿಮ್ನ ಮೊಸರದ ಸಹಾಯದಿಂದ ಏನು ಮಾಡ್ತಾರಪ್ಪ ಅಂದರೆ ಸರಿಪಡಿಸುವ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಒನ್, ಚಿತ್ರ ನೋಡಿ. ಸೊ ಚಿತ್ರದಲ್ಲಿ ಒಟ್ಟು ವಿದ್ಯುತ್ ಮಂಡಲದಲ್ಲಿನ ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ R1 ಇದೆ, R2, R3, R4, R5, R6 ಇದೆ. ಸೊ ಟೋಟಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ RS1 ಕಂಡುಹಿಡಬೇಕು. RS1 ಕಂಡುಹಿಡಿದಾಗ ಎಷ್ಟಾಗ್ತದೆ? 25 ಓಮ್ ಆಗ್ತದೆ. RS2 ಕಂಡುಹಿಡಿದಾಗ 50 ಓಮ್ ಆಗ್ತದೆ. R6 ಎಷ್ಟಿದೆ? 25 ಇದೆ. ಆವಾಗ 1/RP = 1/RS1 + 1/RS2 + 1/R6 ಎಲ್ಲವನ್ನು ಹಾಕಿದಾಗ ಎಷ್ಟಾಗ್ತದೆ? 5/50. ಆವಾಗ RP ಎಷ್ಟಾಗ್ತದೆ? 50/5. ಸೊ ಟೋಟಲ್ 10 ಓಮ್ ಇಸ್ ದ ರೈಟ್ ಆನ್ಸರ್ ಅಂತ ನೀವು ಬರೀಬೇಕಿತ್ತು. ಎಸ್, ಕಾಂತೀಯ ಬಲರೇಖೆಗಳ 4 ಗುಣಗಳನ್ನು ಕೇಳಿದ್ದಾರೆ. ಏನಪ್ಪ ಅಂದ್ರೆ ಫಸ್ಟ್, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಆದರೆ ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನಗೊಳಿಸ್ತವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ. ಈ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲ ಹೆಚ್ಚಾಗ್ತದೆ. ಆಮೇಲೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಆಮೇಲೆ ಕಾಂತದಿಂದ ದೂರ ಸರಿದಂತೆ ಅವುಗಳ ಆಕರ್ಷಣ ಬಲ ಕಡಿಮೆಯಾಗ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲಿಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮ ತೆಗಿತೀರಿ ಅಂತ ಕೇಳಿದರು. ಸೊ ಫಸ್ಟ್ ಏನು ಮಾಡ್ಬೋದಂದರೆ, ಈ ವಿದ್ಯುತ್ ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳನ್ನು ನೇರ ಸಂಪರ್ಕಕ್ಕೆ ತಾಗಿಸಬಾರ್ದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷ ಇರಬಾರ್ದು. ಹಲವಾರು ಸ್ಯಾಕೆಟ್ಗಳನ್ನು ಒಂದೇ ಸ್ಯಾಕೆಟ್ಗೆ ಜೋಡಿಸಬಾರ್ದು. ಆಮೇಲೆ ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸಬೇಕು ಅಂತ ಬರೀಬೇಕು. ಇನ್ನು 3 ಮಾರ್ಕರಲ್ಲಿ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳ ಚಟುವಟಿಕೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಎಸ್, ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇಡಿ. ದಿಕ್ಸೂಚಿಯ ದಕ್ಷಿಣ ಧ್ರುವ ಅಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸ್ತದೆ. ಈ ದಿಕ್ಸೂಚಿಯ ಉತ್ತರ ಧ್ರುವ ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತು ಹಾಕಿ. ಆವಾಗ ಏನಾಗ್ತದಪ್ಪ ಅಂತಂದ್ರೆ ಅದು ಎಸ್, ದಿಕ್ಸೂಚಿಯ ದಕ್ಷಿಣ ಧ್ರುವ ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇಡಬೇಕು. ಈ ಕಾಗದದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವ ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತನ್ನು ಹಾಕಬೇಕು. ಈ ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪುನರಾವರ್ತಿಸ್ತಾ ಹೋಗಿ. ಈ ಎಲ್ಲ ಚುಕ್ಕೆಗಳು ಸೇರಿಕೊಂಡರೆ ನಾವು ಬಾರ್ ಮ್ಯಾಗ್ನೆಟ್ನ ಕಾಂತೀಯ ಬಲರೇಖೆಗಳನ್ನು ಪಡಿತೀವಿ ಅನ್ನೋದನ್ನು ಬರೆದ್ರೆ ಸಾಕು. ಬಾರ್ ಅಂದರೆ ದಂಡಕಾಂತ. ಎಸ್, ಪಿನ ಮೊಸರ 2F1 F1ಗಳ ಮಧ್ಯೆ ಇಟ್ಟಾಗ ವಸ್ತುವಿನ ಪ್ರತಿಬಿಂಬ ಉಂಟಾಗುವ ರೇಖಾಚಿತ್ರವನ್ನು ಕೇಳಿದರು. ಸೊ ನಿಮಗೆ ಗೊತ್ತಿದೆ ಇದು 2F1 ಇದೆ, ಓಕೆನಾ. ಸೊ 2F1 F2 ಬರ್ತದೆ. ಸೊ ಇದು 2F2 ದೂರದಾಗಿದ್ದಾಗ ಸೊ ದೊಡ್ಡದಾದ ವರ್ಧಿಸಿದ ಸತ್ಯ ಮತ್ತು ತಲೆ ಕೆಳಗಾದ ಅಂತಕ್ಕಂಥ ಪ್ರತಿಬಿಂಬದ ಸ್ವಭಾವವನ್ನು ನೀವು ಬರೀಬೇಕು. ಇನ್ನು ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆ ವಿದ್ಯಮಾನವನ್ನು ಕೇಳಿದ್ದಾರೆ. ಎಸ್,
ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ. ಯಾವಾಗಲೂ ಕಾಮನಬಿಲ್ಲು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗ್ತದೆ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರಕಿರಣಗಳ ವರ್ಣ ವಿಭಜನೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕದಂತೆ ವರ್ತಿಸ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನವನ್ನು ಹೊಂದುತ್ತವೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣುಗಳನ್ನು ತಲುಪಿಸ್ತವೆ ಅಂತ ಬರೆದ್ರೆ ಸಾಕು. ಮೋಸ್ಟ್ ಇಂಪಾರ್ಟೆಂಟ್, ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸೋ ಚಿತ್ರವನ್ನು ಬರೀರಿ ಅಂತ ಕೇಳಿದ್ರು. ಪ್ರಯೋಗವನ್ನು ವಿವರಿಸಬೇಕು. ಎಸ್, ನ್ಯೂಟನ್ ಪ್ರಯೋಗ ಅಂತ ಇದೆ. ಸರ್ ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲ ವಿಜ್ಞಾನಿ. ಈ ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿ 7 ಬಣ್ಣಗಳ ರೋಹಿತವನ್ನು ಪಡಿತಾರೆ. ಮತ್ತೊಂದು ಸಮರೂಪಿ ಪಟ್ಟಕವನ್ನು ಬಳಸಿ ಈ ಬಣ್ಣಗಳನ್ನು ಪ್ರತ್ಯೇಕಿಸಲು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದು ಹೆಚ್ಚಿನ ಬಣ್ಣ ದೊರೆಯಲಿಲ್ಲ. ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿಗೆ ಸಮರೂಪಿ ಪಟ್ಟಕವನ್ನು ತಲೆ ಕೆಳಗಾಗಿ ಇಡ್ತಾರೆ. ಈ ಬೆಳಕಿನ ರೋಹಿತ ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾದು ಪುನರ್ ಸಂಯೋಜನೆಗೊಂಡು ಬಿಳಿ ಬೆಳಕನ್ನು ನೀಡ್ತದೆ. ಈ ವೀಕ್ಷಣೆ ಸೂರ್ಯನ ಬೆಳಕು 7 ಬಣ್ಣಗಳಿಂದಾಗಿದೆ ಎಂದು ತೀರ್ಮಾನ ಮಾಡಲಿಕ್ಕೆ ಸಹಾಯವಾಗ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, S4 ಮಾರ್ಕರ್ ಕ್ವಶನ್. ವರ್ಧನೆ ಎಂದರೇನು? ಒಂದು ಮಸೂರದಲ್ಲಿ ಉಂಟಾದ ಪ್ರತಿಬಿಂಬದ ವರ್ಧನೆ +2 ಆದರೆ ಮಸೂರದ ವಿಧವನ್ನು ವಿವರಿಸಿ ಅಂತ ಕೇಳಿದರು. ಈ ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವೇ ವರ್ಧನೆ ಅಂತ ಕರೆಯೋದು. ಇದು ಒಂದು ಮಸೂರದಿಂದ ಉಂಟಾದ ವರ್ಧನೆಯು +2 ಆದರೆ ಅದು ಪಿನ ಮಸೂರ ಅಂತ ಏನು ಮಾಡ್ತದಪ್ಪ ಅಂದ್ರೆ ಸೂಚಿಸ್ತದೆ ಅಂತ ಬರೀಬೇಕು. ಇನ್ನು ಮಾಧ್ಯಮ ಎ ವಕ್ರೀಭವನದ ಸೂಚ್ಯಂಕ ಮಾಧ್ಯಮ ಬಿಗಿಂತ ಕಡಿಮೆ ಇದೆ. ಇವುಗಳಲ್ಲಿ ಯಾವ ಮಾಧ್ಯಮ ಹೆಚ್ಚು ದೃಕ್ಸಾಂದ್ರವಾಗಿದೆ? ಇವುಗಳಲ್ಲಿ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚುತ್ತದೆ? ಎಸ್ ಮಾಧ್ಯಮ. ಬಿದಲ್ಲಿ ಹೆಚ್ಚು ದೃಕ್ಸಾಂದ್ರವಾಗಿದೆ. ಸೊ ಬಿಕಾಸ್ ಏನಪ್ಪ ಅಂದರೆ ಎನಲ್ಲಿ ಬೆಳಕಿನ ವೇಗ ಹೆಚ್ಚಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಅಥವಾ ಕ್ವಶನ್ ಇತ್ತು, ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂದರೆ ಏನು? ಎಸ್, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸ್ತದೆ. ಈ ಗೋಳದ ಕೇಂದ್ರ ಬಿಂದುವನ್ನು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂತ ಕರಿತೀವಿ. ಇನ್ನು ಮುಖ್ಯವಾಗಿ ನಿಮ್ನ ದರ್ಪಣದ ಉಪಯೋಗಗಳಂದರೆ ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ವಾಹನದ ಮುಂಭಾಗದ ದೀಪಗಳಲ್ಲಿ, ಕ್ಷೌರ ದರ್ಪಣದಲ್ಲಿ, ದಂತವೈದ್ಯರು ಮತ್ತು ಸೌರ ಕುಲುಮೆಗಳಲ್ಲಿ ಬಳಕೆಯನ್ನು ಮಾಡ್ತಾರೆ. ಇನ್ನು ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ಕೇಳಿದರು. ಎಸ್, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲೇ ಇರೋದು. ಇನ್ನು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು, ವಕ್ರೀಮ ಕೋನದ ಸೈನುಗಳು ಅನುಪಾತ ಸ್ಥಿರನೇ ಇರೋದು. ಇದನ್ನೇ ಸ್ನೇಲ್ನ ವಕ್ರೀಭವನದ ನಿಯಮ ಅಂತ ಕರೀತಾರೆ. ಇದನ್ನು ಬರೀರಿ. ಇನ್ನು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು, ಅದು ಮುಖ್ಯವಾಗಿ ವಾಹಕದ ಉದ್ದ, ವಾಹಕದ ಪ್ರಾಕೃತಿಕ ಗುಣ, ಅಡ್ಡ ಕೊಯ್ತ, ವಸ್ತುವಿನ ತಾಪ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮದ ಗಣಿತದ ರೂಪ H=I²RT. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುವ 2 ಸಾಧನಗಳು ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ಫ್ಯೂಸ್, ವಿದ್ಯುತ್ ಕೆಟಲ್, ಗೀಸರ್ ಅಂತ ಬರೆದ್ರೆ ಭೌತ ವಿಜ್ಞಾನ ಆಯಿತು. ರಸಾಯನ ವಿಜ್ಞಾನ. ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳೋ ರಾಸಾಯನಿಕ ಕ್ರಿಯೆ ಯಾವುದು? ದ್ವಿಸ್ಥಾನ ಪಲ್ಲಟ. ತಾಮ್ರ ತೇವಪೂರಿತ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಉಂಟಾಗೋ ಹಸಿರು ಬಣ್ಣದ ಸಂಯುಕ್ತ ಯಾವುದು ಅಂತ ಕೇಳಿದ್ರು. ತಾಮ್ರದ ಕಾರ್ಬೋನೇಟ್ ಈಸ್ ದ ರೈಟ್ ಆನ್ಸರ್. ಇನ್ನು ದೊಡ್ಡ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣ ಕೆಟನೀಕರಣ. ಇನ್ನು ಕೋಷ್ಟಕ ಕೊಟ್ಟಿದ್ದಾರೆ. ದ್ರಾವಣ ಮತ್ತು pH ಮೌಲ್ಯ ಪ್ರಶ್ನೆ ಇತ್ತು. ಯಾವ ದ್ರಾವಣ ಹೆಚ್ಚಿನ H+ ಅಯಾನು ಸಾರಥ್ಯ ಹೊಂದಿದೆ? Q ದ್ರಾವಣ. ತಟಸ್ಥ ದ್ರಾವಣ P ಬರೀಬೇಕು. ಇನ್ನು ಕಾರ್ಬನ್ ಸಂಯುಕ್ತಗಳ ಹೈಡ್ರೋಜನೀಕರಣದ ಪ್ರಾಮುಖ್ಯತೆ ಅಂತ ಕೇಳಿದ್ದಾರೆ. ಎಸ್, ಈ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸಬಹುದು. ಹೆಚ್ಚು ಕ್ರಿಯಾಶೀಲ ಕೊಬ್ಬುಗಳನ್ನು ಕಡಿಮೆ ಕ್ರಿಯಾಶೀಲ ಕೊಬ್ಬುಗಳಾಗಿ ಪರಿವರ್ತಿಸಬಹುದು. ಈ ಕಾರ್ಬನ್ ಸಂಯುಕ್ತಗಳ ಕೊಬ್ಬಿನಾಮ್ಲಗಳ ಸಂಗ್ರಹಾವಧಿ ಹೆಚ್ಚಿಸ್ತದೆ ಅಂತ ನೀವು ಬರೀಬಹುದು. ಇನ್ನು ಮೆಗ್ನೀಸಿಯಂ ಮತ್ತು ಮ್ಯಾಂಗನೀಸ್ ಈ ಲೋಹಗಳ ಪ್ರಬಲ ಉತ್ಕರ್ಷಕ ಆಮ್ಲದೊಂದಿಗೆ ಪ್ರತಿವರ್ತಿಸಿವೆ. ಇವುಗಳಲ್ಲಿ ಯಾವ ಲೋಹದೊಂದಿಗೆ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗೋ ದರ ಅತ್ಯಂತ ವೇಗವಾಗಿರ್ತದೆ ಅಂತ ಕೇಳಿದರೆ ಮೆಗ್ನೀಸಿಯಂ, ಬಿಕಾಸ್ ಕ್ರಿಯಾಶೀಲತೆ ಹೆಚ್ಚಿದೆ. ಇನ್ನು 3 ಮಾರ್ಕರಲ್ಲಿ ಪ್ರಶ್ನೆ 19, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ತೋರಿಸುವ ಪ್ರಯೋಗವನ್ನು ಬರೀಬೇಕು. ಸೊ ಈ ತನ್ನಾಗಿರ್ತಕ್ಕಂಥ ಚಿತ್ರವನ್ನು ಬರೆದು ಚೆನ್ನಾಗಿ ಭಾಗ ಗುರುತಿಸಿದರೆ 3 ಅಂಕ ಕೊಡ್ತಾರೆ. ಕಾರಣ ಕೊಟ್ಟಿದ್ದೀವಿ. ಸಹ ವೆಲೆನ್ಸಿಯನ್ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಹೊಂದಿವೆ ಅಂತ ಕೇಳಿದರು. ಬಿಕಾಸ್ ಅಣುಗಳ ನಡುವಿನ ಆಕರ್ಷಣ ಬಲ ಹೆಚ್ಚು ಪ್ರಬಲವಾಗಿಲ್ಲ, ದುರ್ಬಲ ಆಗಿದೆ. ಮುಂದಿನ ಪ್ರಶ್ನೆ, ಕಾರ್ಬನ್ ಪರಮಾಣುಗಳು C4+ ಕ್ಯಾಟಯಾನ್ ಮತ್ತು C4- ಅನ್ಅಯಾನ್ಗಳನ್ನು ಉಂಟು ಮಾಡೋದಿಲ್ಲ. ಏಕೆಂದರೆ ಈ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ 6 ಪ್ರೋಟಾನ್ಗಳಿರುವ
ಬೀಜ ಕೇಂದ್ರ 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಅಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಕಷ್ಟವಾಗಬಹುದು. ಈ ಕಾರ್ಬನ್ ಪರಮಾಣು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಬೇಕು. ಆದ್ದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳ ಕಾರ್ಬನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿತದೆ ಅಂತ ಬರೆದ್ರೆ ಸಾಕು. ಇನ್ನು ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ, ಇದನ್ನು ಈ ಥರನಾಗಿ ನೀಟಾಗಿ ನೀವು ಬಿಡಿಸಿದರೆ 3 ಅಂಕ ಇತ್ತು. ಸಮೀಕರಣಗಳನ್ನು ಸರಿದೂಗಿಸಬೇಕಿತ್ತು. AgCl ಇಟ್ ಗಿವ್ಸ್ ಟು Ag ಪ್ಲಸ್ Cl2, ಸೊ ಅದನ್ನು ಬರೀಬೇಕು. 2AgCl ಇಟ್ ಗಿವ್ಸ್ ಟು 2Ag ಪ್ಲಸ್ Cl2. ಇನ್ನು Fe ಪ್ಲಸ್ H2O ಇಟ್ ಗಿವ್ಸ್ ಟು Fe3O4 ಪ್ಲಸ್ H2. 3Fe ಪ್ಲಸ್ 4H2O ಇಟ್ ಗಿವ್ಸ್ ಟು Fe3O4 ಪ್ಲಸ್ 4H2. ಇನ್ನು N2 ಪ್ಲಸ್ H2 ಇಟ್ ಗಿವ್ಸ್ ಟು NH, ಸೊ N2 ಪ್ಲಸ್ 3H2 ಇಟ್ ಗಿವ್ಸ್ ಟು 2NH3 ಅನ್ನೋದನ್ನು ಉತ್ತರದಲ್ಲಿ ಇತ್ತು. ಇನ್ನು ರೆಡಾಕ್ಸ್ ಕ್ರಿಯೆ ಅಂದರೆ ಏನು ಕೇಳಿದ್ದಾರೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣಗೊಳ್ಳುವ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಅಂತಲೇ ಕರೆಯೋದು. ಇನ್ನು CuO ಪ್ಲಸ್ H2 ಇಟ್ ಗಿವ್ಸ್ ಟು Cu ಪ್ಲಸ್ H2O ಸಮೀಕರಣದಲ್ಲಿ ಉತ್ಕರ್ಷಿಸಿದ ವಸ್ತು ಮತ್ತು ಅಪಕರ್ಷಿಸಿದ ವಸ್ತುವನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ಕರ್ಷಿಸಿದ ವಸ್ತು H2 ಆಗಿರ್ತದೆ, ಅಪಕರ್ಷಿಸಿದ ವಸ್ತು CuO ಆಗಿರ್ತದೆ. ಅದನ್ನು ನೀವು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಅಂತರೇನು ಅಂತ ಕೇಳಿದ್ದಾರೆ. ಎಸ್, ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಆ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಬಟ್ ಇಲ್ಲಿ ಬಹಿರುಷ್ಣಕ ಕ್ರಿಯೆ ಅಂದರೆ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಇದನ್ನು ಅಪಕರ್ಷಣ ಕ್ರಿಯೆ ಅಂತಲೇ ಕರಿತೀವಿ. ಇನ್ನು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅನ್ನೋ ಉಂಟಾಗುವಿಕೆಯನ್ನು ವಿವರಿಸಿರಿ ಅಂತ ನಿಮಗೆ 3 ಅಂಕದ ಪ್ರಶ್ನೆ ಇತ್ತು. ಏನು ಬರಿಬೇಕಂದ್ರೆ, ಈ ಸೋಡಿಯಂ ಪರಮಾಣು ತನ್ನ ವೆಲೆನ್ಸಿ ಎಲೆಕ್ಟ್ರಾನನ್ನು ಕಳೆದುಕೊಂಡು ಕ್ಯಾಟಯಾನ್ ಆಗ್ತದೆ. ಈ ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೆಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನನ್ನು ಪಡೆದು ಅನ್ಅಯಾನ್ ಆಗ್ತದೆ. ಈ ಎರಡೂ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡನ್ನು ಉಂಟಾಗ್ತದೆ ಅಂತ ಬರೆದ್ರೆ ಸಾಕು. ಅದನ್ನೇ ಈ ಥರದಾಗಿ ನೀವು ನೀಟಾಗಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಚುಕ್ಕೆ ರಚನೆಯನ್ನು ಹಾಕಿ ಬರಿಬೇಕು. ನೆಕ್ಸ್ಟ್ ಒನ್, ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಅಂತಲೇ ಕರಿತೀವಿ, ಏಕೆ ಅಂತ ಕೇಳಿದರು. ಎಸ್, ಅಲ್ಯೂಮಿನಿಯಂ ಆಕ್ಸೈಡನ್ನು ಸತ್ವಿನ ಆಕ್ಸೈಡ್ಗಳಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರಲ್ಲೂ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಸೊ ಅಲ್ಯೂಮಿನಿಯಂ ಕ್ಲೋರೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತಲೇ ಕರೀತಾರೆ. ಮುಂದಿನ ಪ್ರಶ್ನೆ, ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ. ಹುರಿಯುವಿಕೆ, ಈ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ ಕಾಸಬೇಕು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ 2ZnS ಪ್ಲಸ್ 3O2 ಇಟ್ ಗಿವ್ಸ್ ಟು 2ZnO ಪ್ಲಸ್ 2SO2. ಬಟ್ ಕಾಸುವಿಕೆ ಅಂದರೆ ಈ ಕಾರ್ಬೋನೇಟ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲಿಕ್ಕೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸೋದು. ಸೊ ಅದನ್ನು ZnCO3 ಇಟ್ ಗಿವ್ಸ್ ಟು ZnO ಪ್ಲಸ್ CO2 ಅನ್ನೋದನ್ನು ಬರಿಬೋದು. ಇನ್ನು ಆಮ್ಲ ಮಳೆ ಅಂದರೆ ಏನು? ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇರುವ ಮಳೆಯೇ ಆಮ್ಲ ಮಳೆ. ಇನ್ನು ಆಮ್ಲ ಈ ಲೋಹದ ಕಾರ್ಬೋನೇಟ್ನ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದರು, ಕಾರ್ಬನ್ ಡೈಆಕ್ಸೈಡ್. ಇನ್ನು ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ. ಸೊ ರಾಸಾಯನಿಕ ಅಣುಸೂತ್ರ NaHCO3, ಅದನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಅಂತಲೂ ಕೂಡ ಕರೆಯೋದು. ಇನ್ನು N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ವ್ಯತ್ಯಾಸ, ಇದರ ರಚನಾ ವಿನ್ಯಾಸವನ್ನು ತೆಗಿಬೇಕಿತ್ತು. ಈ ಥರನಾಗಿ ನೀಟಾಗಿ ಅದನ್ನು ಬಿಡಿಸಿ. ಇನ್ನು ಎಸ್ಟರೀಕರಣ ಅಂದರೆ ಏನು, ಎಥೆನಾಲ್ನಿಂದ ಈಥೇನನ್ನು ಹೇಗೆ ಪಡೆಯುತ್ತೀರಿ ಅಂತ ಕೇಳಿದ್ದಾರೆ. ಎಸ್, ಈ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳು ಪರಸ್ಪರ ವರ್ತಿಸಿ ಎಸ್ಟರ್ ಉಂಟಾಗುವ ಕ್ರಿಯೆಯನ್ನೇ ಎಸ್ಟರೀಕರಣ ಅಂತಲೇ ಕರೆಯೋದು. ಈ ಎಥೆನಾಲನ್ನು 443K ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫುರಿಕ್ ಆಮ್ಲದೊಂದಿಗೆ ಕಾಸಿದಾಗ ಎಥೆನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯನ್ನು ಮಾಡ್ತದೆ. ಇನ್ನು ನೈಟ್ರೋಜನ್ ಮತ್ತು ಮೀಥೇನ್ ಅಣುಗಳ ಚುಕ್ಕಿ ರಚನೆಯನ್ನು ಕೇಳಿದರು. ಈ ಥರ ನೀಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿತ್ತು. ಸೊ ನೈಟ್ರೋಜನ್ ಇದೆ, ಮೀಥೇನ್ ಇದೆ, ಅದನ್ನು ಕೂಡ ನೀವು ಬರೀಬೇಕು. ಇನ್ನು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಕೇಳಿದರು. ಈ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತದೆ. ಈ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿ ಏನಾಗ್ತದಪ್ಪ ಅಂದರೆ ಹೊರಮುಖವಾಗ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಂತಂದರೆ ಬರಿಬೇಕು. ಇನ್ನು ಇದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತದೆ.
ಮತ್ತು ನಮ್ಮ ಬಟ್ಟೆಗಳನ್ನು ಸ್ವಚ್ಛವನ್ನು ಏನು ಮಾಡ್ತಾವಪ್ಪ ಅಂದರೆ ಪಡಿಸ್ತವೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇಷ್ಟು ರಸಾಯನ ವಿಜ್ಞಾನದಲ್ಲಿ ಇತ್ತು. ಇನ್ನು ಜೀವವಿಜ್ಞಾನದಲ್ಲಿ ನೋಡೋಣ. ಎಸ್, ಜೀವವಿಜ್ಞಾನದಲ್ಲಿ ಏನಿದೆ ಅಂತಂದರೆ, ಈ ರೈಜೋಪಸ್ ಹೊಸ ತಂತಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಕೇಳಿದರು. ಅದನ್ನು ಬೀಜಕಗಳ ಉತ್ಪಾದನೆ ಅಂತಲೇ ಕರೆಯೋದು. ಇನ್ನು ಕೆಳಗಿನವುಗಳಲ್ಲಿ ಬಾಷ್ಪ ವಿಸರ್ಜನೆಗೆ ಸಂಬಂಧಿಸಿದಂತೆ ಸರಿಯಾಗಿಲ್ಲದ ಹೇಳಿಕೆ ಯಾವುದು ಅಂತ ಕೇಳಿದರೆ, ಈ ಆಹಾರದ ಅಣುಗಳ ಚಲನೆಗೆ ಅಭಿಸರಣದ ಒತ್ತಡವನ್ನು ಸೃಷ್ಟಿಸೋದು ಅನ್ನೋದು ರೈಟ್ ಆನ್ಸರ್. ಇನ್ನು ಹೂ ಬಿಡುವ ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕ್ರಮಾನುಗತವಾಗಿ ಜರುಗತಕ್ಕಂಥ ಹಂತಗಳು ಯಾವುವು ಅಂತ ಕೇಳಿದ್ರು. ಸೊ ಅದು ಪರಾಗಸ್ಪರ್ಶ ಬರ್ತದೆ, ನಿಷೇಚನ ಬರ್ತದೆ, ಭ್ರೂಣ ಬರ್ತದೆ, ಬೀಜ ಅಂತ ಬರ್ತದೆ. ಇನ್ನು ತೆರೆದ ಪತ್ರರಂಧ್ರದ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನು ಬರೀಬೇಕಾಗಿತ್ತು. ಸೊ ಅದ್ರ ಮುಖ್ಯವಾಗಿರ್ತಕ್ಕಂಥದ್ದು ಏನು ಬರಬೇಕು, ಈ ತನ್ನಾಗಿರ್ತಕ್ಕಂಥ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿದರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಮಾನವರಲ್ಲಿ ಗಂಡು ಮಗುವಿನ ಲಿಂಗ ಹೇಗೆ ನಿರ್ಧರಿತವಾಗ್ತದೆ ಅಂತ ಕೇಳಿದರು. ಎಸ್, ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತು ಆಗಿರ್ತವೆ. ಪುರುಷ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತುಗಳು ಇರ್ತವೆ. ಈ ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿ ಆಗ್ತದೆ, ತಂದೆಯಿಂದ Y ವರ್ಣತಂತು ಪಡೆದ ಮಗು ಗಂಡು ಹುಡುಗನಾಗ್ತಾನೆ. ಇನ್ನು ಸಸ್ಯಾನುವರ್ತನೆಗಳನ್ನು ಗುರುತಿಸಬೇಕು. ಫಸ್ಟ್ ಒನ್ ಸ್ವತಂತ್ರ ಚಲನೆ, ಎರಡನೇದು ಅನುವರ್ತನಾ ಚಲನೆ ಅಂತ ಬರೀರಿ. ಇನ್ನು ಅಬ್ಬಿದ ಮನಿಗಳು ಮತ್ತು ಅಪ್ಪದ ಮನಿಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ಅಪ್ಪದ ಮನಿಗಳಲ್ಲಿ ಏನಾಗಿರ್ತದಪ್ಪ ಅಂದ್ರೆ ರಕ್ತ ಹೃದಯದಿಂದ ವಿವಿಧ ಅಂಗಗಳಿಗೆ ಕೊಂಡೊಯ್ತದೆ ಮತ್ತು ರಕ್ತ ಹೆಚ್ಚು ಒತ್ತಡದಿಂದ ಹೊರಹೊಮ್ಮೋದ್ರಿಂದ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದೆ. ಇನ್ನು ಅಬ್ಬಿದ ಮನಿಗಳಲ್ಲಿ ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರ್ತವೆ. ರಕ್ತ ಒತ್ತಡದಲ್ಲಿ ಇರೋದಿಲ್ಲ, ಆದರೆ ಕವಾಟಗಳನ್ನು ಹೊಂದಿರ್ತದೆ. ಈ ಕವಾಟು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡ್ತವೆ. ಇನ್ನು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ ನಡುವಿನ ವ್ಯತ್ಯಾಸ. ಸೊ ವಾಯುವಿಕದಲ್ಲಿ ಆಕ್ಸಿಜನ್ ಉಪಸ್ಥಿತಿ, ಅವಾಯುವಿಕದಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿ. ಇನ್ನು ವಾಯುವಿಕ ನಡೆದು ಮೆಟ್ರೋಕಾಂಡ್ರಿಯಾದಲ್ಲಿ, ಅವಾಯುವಿಕ ನಡೆದು ಈಸ್ಟ್ ಕೋಶಗಳಲ್ಲಿ. ಇನ್ನು ವಾಯುವಿಕ ಉಸಿರಾಟಕ್ಕೆ ಹೆಚ್ಚು ಶಕ್ತಿ ಬೇಕು, ಅವಾಯುವಿಕೆ ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು 33 ನೋಡಿ, ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಾವು ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ತೀವಿ. ಈ ಪ್ರಕ್ರಿಯೆಯಲ್ಲಿ ಸಂಭವಿಸುವ ಘಟನೆಗಳನ್ನು ಅನುಕ್ರಮವಾಗಿ ಬರೀಬೇಕು. ಸೊ ಫಸ್ಟ್, ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಸ್ವೀಕರಿಸ್ತವೆ. ಜ್ಞಾನವಾಹಿ ನರದ ಮೂಲಕ ಮಿದುಳು ಬಳ್ಳಿ ತಲುಪ್ತದೆ. ಮಿದುಳು ಬಳ್ಳಿಯಲ್ಲಿನ ಸಂಪರ್ಕ ಕಲ್ಪಿಸುವ ಕೋಶ ಸಂದೇಶವನ್ನು ಕ್ರಿಯಾವಾಹಿ ನರಕ್ಕೆ ವರ್ಗಾಯಿಸ್ತದೆ. ಈ ಕ್ರಿಯಾವಾಹಿ ನರ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸ್ತದೆ. ಆಗ ನಾವು ಕಾಲನ್ನು ಹಿಂದಕ್ಕೆ ಪಡಿತೀವಿ. ಎಸ್, ಮಹಾಮಸ್ತಿಷ್ಕ ಮತ್ತು ಹೈಪೋಥಲಾಮಸ್ ಅನ್ನತಕ್ಕಂಥ ಭಾಗಗಳನ್ನು ಗುರುತಿಸಬೇಕು. ಇದು ನೋಡ್ರಿ ಇಂಪಾರ್ಟೆಂಟ್ ಇತ್ತು. ಇನ್ನು ಚಕ್ಕರ್ ಬೋರ್ಡ್ ಕೇಳಿದ್ದಾರೆ. ಸೊ ಈ ತನ್ನಾಗಿರ್ತಕ್ಕಂಥ ಚಕ್ಕರ್ ಬೋರ್ಡನ್ನು ತೆಗೆದು ವ್ಯಕ್ತವಾಗ್ತಕ್ಕಂಥ ಅನುಪಾತವನ್ನು ಬರೆದ್ರೆ ಸೊ ನಿಮಗೆ ಮಾರ್ಕ್ ಇತ್ತು. ಇನ್ನು ಇಲ್ಲಿ ಹುಲ್ಲು, ಮಿಡತೆ, ಕಪ್ಪೆ, ಹಾವು ಇದೆ. ಇದರಲ್ಲಿ ಹಾನಿಕಾರಕ ರಾಸಾಯನಿಕ ಸಂಗ್ರಹವನ್ನು ಹೆಚ್ಚು ಹೊಂದಿರೋ ಜೀವಿ ಹಾವು. ಸೊ ಏಕೆ ಅಂತ ಕೇಳಿದರು. ಶಕ್ತಿ ಹರಿವು ಏಕಮುಖವಾಗಿರ್ತದೆ, ಏಕೆಂದರೆ ಪ್ರತಿ ಪೋಷಣಾಸ್ತರದಲ್ಲಿ ಶಕ್ತಿ ನಷ್ಟವಾಗೋದ್ರಿಂದ ಕಡಿಮೆ ಆಗ್ತಾ ಹೋಗ್ತದೆ. ಈ ಶಕ್ತಿ ಹರಿವು ಪೋಷಣೆಯ ಮೂಲಕ ನಡೀತದೆ. ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಾಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆ ಆಗುತ್ತದೆ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹರಿಯೋದಿಲ್ಲ. ಇನ್ನು ಕಾರಣ ಕೊಡಬೇಕು. CFC ಮುಕ್ತ ರೆಫ್ರಿಜರೇಟ್ಗಳನ್ನು ಉತ್ಪಾದಿಸೋದು ಕಡ್ಡಾಯ, ಬಿಕಾಸ್ ಇದು ಓಝೋನ್ ಪದರಿನ ಸವೆತಕ್ಕೆ ಕಾರಣ ಆಗಿದೆ. ಇನ್ನು ಪ್ಲಾಸ್ಟಿಕ್ ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿತದೆ. ಇದು ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಅಂತ ಬರೀರಿ. ಕೊಬ್ಬುಗಳ ಎಮಲ್ಸೀಕರಣ, ಪಿತ್ತರಸದ ಲವಣಗಳು ಸಂಕೀರ್ಣ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದು. ಈ ಕ್ರಿಯೆಯನ್ನು ಕೊಬ್ಬುಗಳ ಎಮಲ್ಸೀಕರಣ ಅಂತಲೇ ಕರೆಯೋದು. ಇನ್ನು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸಸ್ಯಗಳಲ್ಲಿ ಜರುಗುವ ಘಟನೆಯನ್ನು ಬರೀಬೇಕಿತ್ತು. ಸೊ ಈ ತನ್ನಾಗಿರ್ತಕ್ಕಂಥ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರಿಕೆ, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗೋದು, ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಯಾಗೋದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಯನ್ನು ಮಾಡೋದು. ಇನ್ನು ಮಾನವನಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ಯುಗದಲ್ಲಿ ಅಂಡವಾದ ಭ್ರೂಣವಾಗಿ ಅಭಿವೃದ್ಧಿಗೊಳ್ಳುವ ಪ್ರಕ್ರಿಯೆ ಕೊಟ್ಟಿತ್ತು. ಇನ್ನು ಲೈಂಗಿಕ ಸಂಪರ್ಕ ಅಂದರೆ ಏನು, ರೋಗಗಳು, ಲೈಂಗಿಕ ಸಂಪರ್ಕದ ರೋಗಗಳು, ಅದರ 2 ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ಸೊ ಅದು ನೋಡಿ. ಸೊ ಲೈಂಗಿಕ ಮತ್ತು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಅರ್ಥ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾಗಿ ಉಂಟಾಗುವುದು, ಅದು ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ. ಇನ್ನು ತುಂಡರಿಕೆ ಮತ್ತು ವಿದಳನದ ವ್ಯತ್ಯಾಸ ಕೇಳಿದರು. ಸೊ ತುಂಡರಿಕೆ ಏಕಕೋಶ ಜೀವಿಗಳಲ್ಲಿ ನಡೀತದೆ, ವಿದಳನ ಏಕಕೋಶ ಜೀವಿಗಳಲ್ಲಿ ನಡೀತದೆ, ತುಂಡರಿಕೆ ಸೊ ಇದು ಎಲ್ಲ ಜೀವಿಗಳಲ್ಲಿನೂ ಕೂಡ, ಫಾರ್ ಎಕ್ಸಾಂಪಲ್ ಸ್ಪೈರೋಗೆರಾಗಳಲ್ಲೆಲ್ಲ ಏನಾಗ್ತದಪ್ಪ ಅಂದ್ರೆ ನಡೀತದೆ. ಇನ್ನು ಕಾಯಜ ರೀತಿಯ ಅನುಕೂಲಗಳನ್ನು ಕೇಳಿದರು. ಇದು ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನು ಬಿಡ್ತದೆ. ಆಮೇಲೆ ವೇಜ್ ಉತ್ಪಾದಿಸಿದ ಸಸ್ಯಗಳಲ್ಲಿ ಸಹಾಯಕ, ಆನುವಂಶಿಕವಾಗಿ ಪೋಷಕ ಸಸ್ಯವನ್ನೇ ಹೋಲಿಸ್ತವೆ, ಹೆಚ್ಚು ಇಳುವರಿಯನ್ನು ನೀಡ್ತವೆ, ರೋಗಮುಕ್ತ ಸಸ್ಯವನ್ನು ಪಡಿತೀವಿ ಅನ್ನೋದನ್ನು ಬರೆದ್ರೆ ಸಾಕು.